ಡೈಲಿ ಇದು ಪ್ರೆಸ್ ಮೀಟ್ ಮಾಡಿ ಜನಗಳನ್ನ ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾನು ಆಗ್ರಹಿಸ್ತಾ ಇದ್ದೀನಿ, ಮನೆ ಮುಖ್ಯಮಂತ್ರಿಗಳು ಇವತ್ತು ಬರ್ತಾ ಇದ್ದಾರೆ, ನಾವು ಒಂದು ಪತ್ರವನ್ನು ಕೊಡ್ತಾ ಇದ್ದೀವಿ. ದಯಮಾಡಿ ನೀವು ಈ ವಿಚಾರದಲ್ಲಿ ಗಂಭೀರವಾಗಿ ಸರ್ಕಾರವನ್ನು ಪರಿಗಣಿಸಬೇಕು. SIT ತನಿಖೆ ಸಪರೇಟಾಗಿ ಕಾನ್ಸ್ಟಿಟ್ಯೂಟ್ ಮಾಡಿರುವಂಥದ್ದು ಒಂದು ಎಲ್ಲ ಇಡೀ ರಾಜ್ಯದಲ್ಲಿ ವೆಲ್ಕಮ್ ಮಾಡ್ತಾ ಇದ್ದಾರೆ. ಆ ತನಿಖೆ ಏನು ನಡೀತಾ ಇದೆ ಅನ್ನುವಂಥದ್ದು ಸೂಪರ್ವಿಷನ್ ಮಾಡುವಂಥದ್ದಕ್ಕೂ ಅವರು ಯಾವುದೇ ಇಂಟರ್ಫಿರೆನ್ಸ್ ಇಲ್ಲ. ಸೊ ಅವರು ಸ್ವತಂತ್ರವಾಗಿ ತನಿಖೆ ಮಾಡ್ತಾ ಇದ್ದಾರೆ. ತನಿಖೆ ವರದಿ ಹೊರಗಡೆ ಬರೋವರೆಗೂ ಕಾಯ್ದೇನೇ ಇವರು ದಿನಬೆಳಗ್ಗೆ ಎದ್ದು ಜನಗಳನ್ನ ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಲ್ಲ ಕುಮಾರಸ್ವಾಮಿ ಅವರೇ. ಇಲ್ಲಿಯವರೆಗೆ ಆ ಸಂತ್ರಸ್ತರ ಬಗ್ಗೆ ಏನಾದರೂ ತಲೆ ಕೆಡಿಸ್ಕೊಂಡಿದ್ದೀರಾ? ಪ್ರಜ್ವಲ್ ರೇವಣ್ಣ ಮಾಡಿರುವಂಥ ವಿಡಿಯೋ ಆಡಿಯೋ ಅವೆಲ್ಲ ಮಾಡಿದ್ದು ಯಾರು? ಅವರೇ ಸೇಮ್ ಪರ್ಸನ್. ಇಡೀ ಪ್ರಪಂಚದಲ್ಲಿ ಮಾನ ಮರ್ಯಾದೆ ಹರಾಜಾಗ್ತಾ ಇದೆ. ಮಾಸ್ ರೇಪಿಸ್ಟ್ ಜೊತೆ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ನಂಟಿಸ್ತಾನ ಇಟ್ಕೊಂಡವ್ರೆ ಅಂತ ಮಾಧ್ಯಮದಲ್ಲಿ ಹೆಡ್ಲೈನಲ್ಲಿ ಬರ್ತಾ ಇದೆ. ಆಸ್ಟ್ರೇಲಿಯನ್ ನ್ಯೂಸ್ ಪತ್ರಿಕೆಯಲ್ಲಿ ಮಾಸ್ ರೇಪಿಸ್ಟ್ ಈಸ್ ಇನ್ ರಿಲೇಷನ್ಶಿಪ್ ವಿತ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅಂತ ಬರ್ದವ್ರೆ. ಹೆಡ್ಲೈನಲ್ಲಿ ಮಾಸ್ ರೇಪಿಸ್ಟ್ ಅಂತ ಬರ್ದವ್ರೆ. ಪ್ರಜ್ವಲ್ನ ಅವರು ಈಸ್ ಇನ್ ರಿಲೇಷನ್ಶಿಪ್ ವಿತ್ ನರೇಂದ್ರ ಮೋದಿ ಅಂತ ಬರ್ದವ್ರೆ. ನರೇಂದ್ರ ಮೋದಿ ಹಸ್ ಟೇಕನ್ ಇನಿಷಿಯೇಷನ್ ಇನ್ ಕ್ಯಾನ್ವಾಸಿಂಗ್ ಇನ್ ಫೇವರ್ ಆಫ್ ಪ್ರಜ್ವಲ್ ರೇವಣ್ಣ ಅಂತ ಬರ್ದವ್ರೆ. ಆ ಫೋಟೋ ಹಾಕಿದ್ದಾರೆ, ಕೈ ಎತ್ತಿ ತೋರಿಸುವಂಥ ಫೋಟೋ ಹಾಕಿ